ಆಗುಂಬೆ ಭಾಗದಲ್ಲಿ ನಾಬಳ ರಸ್ತೆ ಮೇಲೆ ಸಂಚಾರ ಸ್ಥಗಿತ ಆಗಿದೆ. ಜೂನ್ ಜುಲೈಯಲ್ಲಿ ಇಲ್ಲದಂತಹ ಮಳೆ ಆಗಸ್ಟ್ನಲ್ಲಿ ಬರೋದಕ್ಕೆ ಶುರುವಾಗಿದೆ. ಸೊ ಆಗಸ್ಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಹವಾಮಾನ ಇಲಾಖೆ ಕೂಡ ಅದನ್ನು ಹೇಳ್ತಾ ಇದೆ. ಈಗಾಗಲೇ ತುಂಬಿದ್ದ ಸೇತುವೆ ಮೇಲೆ ಒಂದು ಕಾರು ಸಿಲುಕಿಕೊಂಡಿದೆ. ಹೊನ್ನಾವರದಿಂದ ಶೃಂಗೇರಿಗೆ ಹೋಗ್ತಾ ಇತ್ತು ಒಂದು ಕುಟುಂಬ ಕಾರಿನಲ್ಲಿ. ಇದೀಗ ಆ ಕಾರಲ್ಲಿ ಇದ್ದಂತಹ 6 ಜನರನ್ನ ರಕ್ಷಣೆ ಮಾಡಿದ್ದಾರೆ ಜನ. ನೀರಲ್ಲಿ ಸಿಕ್ಕಾಕೊಂಡಿದ್ದ ಕಾರನ್ನ ಹಗ್ಗ ಕಟ್ಟಿ ಎಳೆದು ತಂದಿದ್ದಾರೆ ಸ್ಥಳೀಯರು. ಒಂದ್ ಕಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಅವಾಂತರಗಳು ಅನಾಹುತಗಳು ಕೂಡ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ ಏನು ಅಂತ ಹೇಳಿ ಹೋಗ್ಬಿಡ್ತಾರೆ. ಕೆಲವರು ಬೇಕು ಅಂತಾನೆ ಹೋಗುವಂತಹ ಸನ್ನಿವೇಶಗಳನ್ನ ನಾವು ನೋಡಿದೀವಿ ಹಿಂದಿನ ಸಂದರ್ಭಗಳಲ್ಲಿ. ಆದ್ರೆ ಇಲ್ಲಿ ಪಾಪ ಅವರು ಆ ಒಂದು ತುಂಬಿದಂತಹ ಸೇತುವೆ ಮೇಲೇನೆ ಹೋಗ್ತಾ ಇದ್ರು. ಆಗ ಕಾರು ಸಿಕ್ಕಾಕೊಂಡಿದೆ. ಹೊನ್ನಾವರದಿಂದ ಶೃಂಗೇರಿಗೆ ಹೋಗ್ತಾ ಇತ್ತು ಕುಟುಂಬ. ಅವರನ್ನ ಈಗ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಈಗಾಗಲೇ ಮಾಲತಿ ನದಿ ಮಳೆಗೆ ಉಕ್ಕಿ ಹರಿತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ಲ ಯಾವ ರೀತಿಯಾಗಿ ಈಗ ಮಳೆಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ವರುಣನ ಆರ್ಭಟ ಜಾಸ್ತಿ ಆಗಿದೆ ಅಂತ ಹೇಳಿ. ಇದು ಆಗುಂಬೆ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಮಳೆಯ ಚಿತ್ರಣ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಧಾರಾಕಾರವಾಗಿ ಮಳೆ ಬರ್ತಾ ಇದೆ, ಉಕ್ಕಿ ಹರಿತಾ ಇದೆ ಮಾಲತಿ ನದಿ ಆಗುಂಬೆ ಭಾಗದಲ್ಲಿ. ಅದರಲ್ಲೂ ಕೂಡ ನಾಬಳ ರಸ್ತೆ ಮೇಲೆ ಅಂತೂ ಸಂಚಾರವೇ ಸ್ಥಗಿತ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಕಾರ್ ಸಿಕ್ಕಾಕೊಂಡಿತ್ತು. ಅವರು ಪಾಪ ಹೊನ್ನಾವರದಿಂದ ಶೃಂಗೇರಿಗೆ ಹೋಗ್ತಾ ಇದ್ರು. ಆದ್ರೆ ಗೊತ್ತಾಗಿಲ್ಲ ಅಷ್ಟು ಪ್ರಮಾಣದಲ್ಲಿ ಮಳೆ ಇದೆ ಅಂತ ಹೇಳಿ ಹೋಗಿದ್ದಾರೆ. ಇದೀಗ 6 ಮಂದಿ ಕಾರಲ್ಲಿ ಇದ್ರು. ಅವರೆಲ್ಲರನ್ನ ಕೂಡ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕಾರನ್ನ ಹಗ್ಗ ಕಟ್ಟಿ ಎಳೆದು ತಂದಿದ್ದಾರೆ ಸ್ಥಳೀಯರು. ತೀರ್ಥಹಳ್ಳಿಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ತುಂಗಾ ನದಿ ಮೈ ತುಂಬಿ ಹರಿತಾ ಇದೆ. ಪ್ರಸಿದ್ಧ ರಾಮ ಮಂಟಪ ಮುಳುಗುವ ಹಂತಕ್ಕೆ ತಲುಪಿದೆ. ಶ್ರೀರಾಮ ಮಂಟಪ ಮುಳುಗಡೆ ಆದ್ರೆ ತುಂಗಾ ನದಿಯಲ್ಲಿ ನೆರೆ ಬಂದ ಹಾಗೆ ಅನ್ನುವಂತಹ ಒಂದು ಮಾತಿದೆ. ಆ ಪ್ರತೀತಿ ತರನೇ ಇದೀಗ ರಾಮ ಮಂಟಪ ಮುಳುಗಡೆ ಆಗ್ತಾ ಇದೆ. ಮುಳುಗಡೆಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. ಮಳೆ ಇದೇ ರೀತಿ ಮುಂದುವರೆದ್ರೆ ರಾಮ ಮಂಟಪ ಮುಳುಗಡೆಯಾಗುವಂತಹ ಸಾಧ್ಯತೆ ಇದೆ. ಕೇವಲ 4 ಅಡಿ ಮಾತ್ರ ಬಾಕಿ ಇರುವಂತದ್ದು ರಾಮ ಮಂಟಪ ಮುಳುಗೋದಕ್ಕೆ. ಅಲ್ಲಿ ಆ ಭಾಗದ ಜನರ ಒಂದು ಮಾತಿದೆ. ಅಲ್ಲಿ ಅಂದ್ರೆ ರಾಮ ಮಂಟಪ ಏನಾದ್ರೂ ಮುಳುಗ್ತಾ ಇದ್ರೆ, ಮುಳುಗಡೆ ಆಗಿದ್ದಲ್ಲಿ ತುಂಗಾ ನದಿಯಲ್ಲಿ ನೆರೆ ಬರುತ್ತೆ ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಅದೇ ರೀತಿಯಾಗಿ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. ಆಲ್ಮೋಸ್ಟ್ 3/4 ಭಾಗ ಈಗ ಮುಳುಗಡೆ ಆಗಿದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. 4 ಅಡಿ ಏನಾದ್ರೂ ಮಳೆ ಆದ್ರೆ ಅಂದ್ರೆ ಅಷ್ಟರ ಮಟ್ಟಿಗೆ ಮಳೆ ಬಂದ್ರೆ ಖಂಡಿತವಾಗ್ಲೂ ರಾಮ ಮಂಟಪ ಇವತ್ತೇ ಮುಳುಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಚಿಕ್ಕಮಗಳೂರು ಭಾಗದ ಕಳಸ ಕುದುರೆಮುಖ ಭಾಗದಲ್ಲಿ ಮಳೆ ಆಗ್ತಿದೆ. ಜಾಂಬಳೆ ಸೇತುವೆ ಮೇಲೆ ನದಿಯ ನೀರು ಹರಿತಾ ಇದೆ. ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿಯನ್ನೇ ಬಂದ್ ಮಾಡಲಾಗಿದೆ. ಮಳೆ ಜಾಸ್ತಿಯಾಗಿ ಬಂದಂತಹ ಪರಿಣಾಮವಾಗಿ ಅನೇಕ ಹೆದ್ದಾರಿಗಳನ್ನ ಬಂದ್ ಮಾಡಲಾಗಿದೆ. ಜಾಂಬಳೆ ಸೇತುವೆ ಮೇಲೆ ನದಿ ನೀರು ಹರಿತಾ ಇದೆ. ತುಂಬಿ ಹರಿತಾ ಇರುವಂತಹ ಸೇತುವೆ ಮೇಲೆ ವಾಹನಗಳು ಸಂಚಾರವನ್ನ ಮಾಡ್ತಾ ಇವೆ. ಆದ್ರೆ ಬಹಳ ಜಾಗೃತೆ ಆಗಿರ್ಬೇಕಾಗತ್ತೆ ಇಲ್ಲಿ. ಕಾರಣ ಕೆಲವು ಸಂದರ್ಭದಲ್ಲಿ ಏನೂ ಆಗಲ್ಲ ಅನ್ನುವಂತಹ ಒಂದು ಹುಚ್ಚು ಧೈರ್ಯದಿಂದ ನಾವು ಹೋಗ್ತೀವಿ. ಆದರೆ ಅದುವೇ ಅನಾಹುತಕ್ಕೆ ಕೂಡ ಎಡೆ ಮಾಡಿಕೊಡುತ್ತೆ. ಅದೇ ಕಾರಣಕ್ಕಾಗಿ ಕೆಲವು ಕಡೆಗಳಲ್ಲಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಜಾಂಬಳೆ ಸೇತುವೆ ಮೇಲೆ ನದಿಯ ನೀರು ಹರಿತಾ ಇದೆ. ಈಗ ಹೋಗೋದಿಕ್ಕೂ ಕೂಡ ಕಷ್ಟ ಸಾಧ್ಯ. ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಎಲ್ಲಿ ರೋಡ್ ಇದೆ ಏನು ಅನ್ನೋದು ಕೂಡ ಕಾಣಿಸೋದಿಲ್ಲ. ಇಂತಹ ಸಂದರ್ಭದಲ್ಲಿ ಅನಾಹುತಕ್ಕೂ ಕೂಡ ಎಡೆ ಮಾಡಿಕೊಡಬಹುದು. ಬಹಳ ಜಾಗೃತೆಯಿಂದ ವೆಹಿಕಲ್ ಅನ್ನ ಅಲ್ಲಿ ಡ್ರೈವ್ ಮಾಡಬೇಕಾಗತ್ತೆ. ಅದೇ ಕಾರಣಕ್ಕಾಗಿ ಅಂತಹ ಭಾಗಗಳಲ್ಲಿ ಯಾರು ವಾಹನಗಳನ್ನ ಚಲಾಯಿಸಿಕೊಂಡು ಹೋಗಬೇಡಿ ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅದೊಂದೇ ಮಾರ್ಗ ಇರುತ್ತೆ. ಅದನ್ನು ಹೊರತುಪಡಿಸಿ ಇತರೆ ಮಾರ್ಗಗಳಂದ್ರೆ ಸುತ್ತೂ ಬಳಸಿ ಹೋಗಬೇಕಾಗುತ್ತೆ. ಸಾಕಷ್ಟು ಕಿಲೋಮೀಟರ್ ದೂರ ಹೋಗಬೇಕಾಗುತ್ತೆ. ಬಟ್ ಅನಾಹುತ ಆಗೋದಕ್ಕಿಂತ ಅಟ್ಲೀಸ್ಟ್ ಬೇರೆ ಸುರಕ್ಷಿತ ಮಾರ್ಗಗಳನ್ನ ಕೈಗೊಳ್ಳೋದೇ ಉತ್ತಮ ಅಂತ ಅನ್ಸುತ್ತೆ. ಮಳೆರಾಯನ ಆರ್ಭಟ ಚಿಕ್ಕಮಗಳೂರಲ್ಲಿ ಜಾಸ್ತಿ ಆಗಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಕಳಸ ಕುದುರೆಮುಖ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಇನ್ನು ಕರಾವಳಿಯಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿದಿದೆ. ಧಾರಾಕಾರವಾಗಿ ಸುರಿದ ಮಳೆಯ ಎಫೆಕ್ಟ್ನಿಂದ ಹಾವೇರಿ ಜಿಲ್ಲೆಯ ಜೀವನಾಡಿ ವರದಾ ನದಿಗೆ ಜೀವ ಕಳೆ ಬಂದಿದೆ. ಭಾರಿ ಮಳೆ ಹಿನ್ನೆಲೆ ವರದಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಈ ಹಿಂದೆ ಬರೀ ಅಲ್ಲಿ ಬಂಡೆಗಳು ಕಾಣಿಸ್ತಾ ಇತ್ತು. ವರದಾ ನದಿ ಒಳಹರಿವು ಹೆಚ್ಚಳದಿಂದ ಈಗ ನೀರಿನಿಂದ ತುಂಬಿ ಹರಿತಾ ಇದೆ. ಈಗ ಗಮನಿಸ್ತಾ ಇದ್ರು ಬೇರೆ ಬೇರೆ ಕಡೆಯಲ್ಲಿ ಬಹಳ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಒಂದು ಕಡೆ ಕರಾವಳಿಯಲ್ಲೂ ಬರ್ತಾ ಇದೆ, ಮತ್ತೊಂದು ಕಡೆ ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಹಾವೇರಿಯಲ್ಲೂ ಕೂಡ ಮಳೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ನಾಗರಾಜ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ
ವರದಾ ನದಿ ಕೂಡ ಈಗಾಗಲೇ ನೀರಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದು. ಸದ್ಯ ನಾನು ಕೂಡ ಹಾವೇರಿ ಹೊರವಲಯದಲ್ಲಿರ್ತಕ್ಕಂಥ ದೇವಗಿರಿ ಬಳಿಯ ವರದಾ ನದಿಯಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ವರದಾ ನದಿ ಯಾವ ರೀತಿಯಾಗಿ ಹರಿತಾ ಇದೆ ಅನ್ನುವಂಥದ್ದು ಕೂಡ. ಸಾಕಷ್ಟು ದಿನಗಳಿಂದ ವರದಾ ನದಿಯಲ್ಲಿ ಕೂಡ ಬರೀ ಬಂಡೆಗಳು ಕಾಣ್ತಾ ಇದ್ವು. ಆದರೆ ಒಂದಿಷ್ಟು ದಿನಗಳಿಂದ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವರದಾ ನದಿ ಕೂಡ ಒಂದು ರೀತಿಯಲ್ಲಿ ಒಳ ಹರಿವು ಕೂಡ ಹೆಚ್ಚಳವಾಗಿರ್ತಕ್ಕಂಥದ್ದು. ಈಗಾಗಲೇ ವರದಾ ನದಿಯಲ್ಲಿರ್ತಕ್ಕಂಥ ಬಹುತೇಕ ಸುತ್ತಮುತ್ತಲಿರ್ತಕ್ಕಂಥ ರೈತರಲ್ಲೇ ಮುಖದಲ್ಲಿ ಕೂಡ ಮಂದಹಾಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಡಿಯುವ ನೀರಿನ ಆಗಿರ್ಬೋದು ಮತ್ತು ಕೃಷಿಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ನೀರು ಕೂಡ ಸದ್ಯಕ್ಕೆ ನದಿಯಲ್ಲಿ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಖುಷಿಯಲ್ಲಿದ್ದಾರೆ. ವರದಾ ನದಿಯ ಹರಿವಿನ ಪ್ರಮಾಣ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಷ್ಟರ ಮಟ್ಟಿಗೆ ವರದಾ ನದಿಯಲ್ಲಿ ಕೂಡ ನೀರು ಹರಿತಾ ಇದೆ. ಈಗಾಗಲೇ ಸಾಕಷ್ಟು ವರದಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಸಣ್ಣ ಪುಟ್ಟ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಮಟ್ಟದಲ್ಲಿ ಕೂಡ ನೀರು ಹರಿತಾ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಯಾದಂಥ ಸಂದರ್ಭದಲ್ಲಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕೂಡ ಮುಳುಗಡೆ ಆಗುವಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಒಂದು ರೀತಿಯಾಗಿ ರೈತರಿಗೆ ಕೂಡ ಮಂದಹಾಸವನ್ನು ಮೂಡಿರ್ತಕ್ಕಂಥದ್ದು. ಇದರ ಸೆಳುವು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಷ್ಟರ ಮಟ್ಟಿಗೆ ವರದಾ ನದಿಯಲ್ಲಿ ಕೂಡ ನೀರಿನ ಪ್ರಮಾಣ ಇರ್ತಕ್ಕಂಥದ್ದು. ಹೀಗಾಗಿ ರೈತರಿಗೆ ಕೂಡ ಕೃಷಿ ಚಟುವಟಿಕೆಗಳಿಗೆ ಆಗಿರ್ಬೋದು ಮತ್ತು ಜಾನುವಾರುಗಳಿಗೆ ಕುಡಿಯುವಗಳಿಗೆ ಆಗಿರ್ಬೋದು ಸಾಕಷ್ಟು ಜನರು ಕೂಡ ಪರದಾಟವನ್ನು ಪಡ್ತಾ ಇದ್ರು. ಆದರೆ ಈಗ ವರದಾ ನದಿಯಲ್ಲಿ ನೀರು ಇರೋದ್ರಿಂದ ಸಾಕಷ್ಟು ಸಂತಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಹೀಗಾಗಿ ಕರಾವಳಿ ಭಾಗದಲ್ಲಿ ಕೂಡ ಮಳೆ ಆಗ್ತಾ ಇದೆ ಮತ್ತು ಹಾವೇರಿ ಭಾಗದಲ್ಲಿ ಕೂಡ ಈ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ವರದಾ ನದಿಯಲ್ಲಿ ಕೂಡ ನೀರಿನ ಹರಿವು ಹೆಚ್ಚಳ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ವರದಾ ನದಿ ಕೂಡ ಸಂಪೂರ್ಣವಾಗಿ ತುಂಗಾಭದ್ರಾ ನದಿಯನ್ನು ಸೇರ್ಪಡೆ ಆಗ್ತದೆ. ವರದಾ ನದಿಯನ್ನು ಅವಲಂಬಿಸಿಕೊಂಡು ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಇನ್ನಿತರ ಜಿಲ್ಲೆಗಳು ಕೂಡ ರೈತರು ಇದೇ ಒಂದು ವರದಾ ನದಿಯ ಮೇಲೆ ಅವಲಂಬಿತವಾಗಿರೋದ್ರಿಂದ ಸಾಕಷ್ಟು ರೈತರಿಗೆ ಕೂಡ ಮಂದಹಾಸವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರಿನ ಪ್ರಮಾಣ ಇದೆ ಅನ್ನುವಂಥದ್ದಾಗಿ. ಇಷ್ಟರ ಮಟ್ಟಿಗೆ ವರದಾ ನದಿಯಲ್ಲಿ ಕೂಡ ನೀರು ಇರ್ತಕ್ಕಂಥದ್ದು. ಬರೀ ಒಂದು ಕಾಲದಲ್ಲಿ ಕೂಡ ಇದು ಕಲ್ಲು ಬಂಡೆಗಳ ಮೂಲಕವಾಗಿ ಕಾಣ್ತಾ ಇತ್ತು. ಆದರೆ ಆ ಬಂಡೆಗಳ ಮೇಲೆ ಕೂಡ ನೀರು ರಭಸವಾಗಿ ಹರಿತಾ ಇದೆ. ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕೂಡ ಮುಳುಗಡೆಯಾಗುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು. ಯಾರೂ ಕೂಡ ನದಿ ಪಾತ್ರಗಳಿಗೆ ತೆರಳಬಾರ್ದು ಮತ್ತು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡು ನದಿಗೆ ಇಳಿರಿ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಲ್ಲಿ ಒಂದು ರೀತಿಯಾಗಿ ವರದಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಸಾಕಷ್ಟು ರೈತರಲ್ಲಿ ಕೂಡ ಮಂದಹಾಸವನ್ನು ಮೂಡಿಸಿ ಖುಷಿಯನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ಇನ್ನು ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡಲಾಗಿದೆ. ಸುಮಾರು 1,50,000 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹರಿದು ಬರ್ತಿದೆ. ಇದರಿಂದ ರಾಯಚೂರಿನ ಕಾಡ್ಲೂರು ಶ್ರೀ ಉಪೇಂದ್ರ ತೀರ್ಥ ಕರಾರ್ಚಿತ ಪ್ರಾಣದೇವರ ದೇವಸ್ಥಾನ ಜಲಾವೃತವಾಗಿದೆ. ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಗ್ರಾಮಸ್ಥರು ನದಿ ದಡದಲ್ಲಿರಿಸಿದಂತಹ ಪಂಪ್ ಸೆಟ್ಗಳನ್ನು ಇದೀಗ ಬೇರೆ ಕಡೆಗೆ ಸ್ಥಳಾಂತರವನ್ನ ಮಾಡ್ತಾ ಇದ್ದಾರೆ. ನದಿ ದಡದಲ್ಲಿತ್ತು ಪಂಪ್ ಸೆಟ್ಗಳು, ಅದನ್ನ ಈಗ ಬೇರೆ ಕಡೆಗೆ ರೈತರು ಸ್ಥಳಾಂತರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸಬೇಕಾಗಿರೋದು ರಾಯಚೂರಲ್ಲಿ ಕೃಷ್ಣಾ ನದಿ ಭೋರ್ಗರೆತ ಆಗ್ತಾ ಇದೆ. ಕೊಯ್ನಾ ಜಲಾಶಯದಿಂದ ಕೃಷ್ಣೆಗೆ ನೀರು ಹರಿತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು.